ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ಅಂದರೆ ಲೀಡರ್ ಆಗಲು ಜನಿಸಿದವರು. ಇತರರು ನಿಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ಎಂಬ ಚಿಂತೆ ಬಿಡಿ. ನಿಮ್ಮ ಇಂದಿನ ಸಣ್ಣ ಶ್ರಮವೇ ನಾಳಿನ ದೊಡ್ಡ ಯಶಸ್ಸಿನ ಸೀಕ್ರೆಟ್. ಯಾರೋ ಹಾಕಿದ ದಾರಿಯಲ್ಲಿ ನಡೆಯುವುದು ಸುಲಭ, ಆದರೆ ನಿಮ್ಮದೇ ಆದ ಹೊಸ ದಾರಿಯನ್ನು ಸೃಷ್ಟಿಸುವುದು ನಿಜವಾದಂತಹ ಸಾಧನೆ. ನಿಮ್ಮ ವೇಗಕ್ಕಿಂತ ನಿಮ್ಮ ದಿಕ್ಕು ಸರಿಯಾಗಿರಬೇಕಷ್ಟೇ. ಇಂದು ತಿಂಗಳ ಕೊನೆಯ ದಿನವಾಗಿರುವುದರಿಂದ ಗುರಿಗಳನ್ನ ತಲುಪುವ ಒತ್ತಡವಿರಬಹುದು, ಆದರೆ ನಿಮ್ಮ ಅದ್ಭುತ ಕಾರ್ಯಕ್ಷಮತೆಯಿಂದ ಎಲ್ಲವನ್ನ ನಿಭಾಯಿಸುತ್ತೀರಿ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಇಂದು ಶುಭ ಮಾಹಿತಿ ಸಿಗಬಹುದು. ವ್ಯಾಪಾರದಲ್ಲಿ ಲಾಭಾಂಶ ಸಾಧಾರಣವಾಗಿದ್ದರೂ ಕೂಡ ಭವಿಷ್ಯದ ದೃಷ್ಟಿಯಿಂದ ಹೊಸ ಹೂಡಿಕೆಗೆ ಪ್ಲಾನ್ ಮಾಡುವಿರಿ. ಇನ್ನು ಆರ್ಥಿಕವಾಗಿ ಇಂದು ಮಿಶ್ರ ಫಲ. ಹಣದ ಒಳಹರಿವು ಇದ್ದರೂ ಕೂಡ ಹಳೆಯ ಬಾಕಿಗಳನ್ನ ತೀರಿಸಲು ಅಥವಾ ಮನೆಯ ದುರಸ್ತಿಗೆ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಅನಗತ್ಯ ಆನ್ಲೈನ್ ಶಾಪಿಂಗ್ಗೆ ಬ್ರೇಕ್ ಹಾಕುವುದು ಬಹಳ ಮುಖ್ಯ. ಲಾಟರಿ ಅಥವಾ ಜೂಜಿನಂತಹ ಸಾಹಸಗಳಿಗೆ ಇಂದು ಕೈ ಹಾಕಬೇಡಿ ನೀವ್ಯಾವುದೇ ಕಾರಣಕ್ಕೂ. ಇನ್ನು ಕುಟುಂಬದವರೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಊಟಕ್ಕೆ ಹೋಗುವಂತಹ ಯೋಜನೆಯನ್ನ ರೂಪಿಸುವಿರಿ. ಸಂಗಾತಿಯ ಜೊತೆಗಿನ ಸಂಬಂಧವು ಹೆಚ್ಚು ಆಪ್ತವಾಗಲಿದೆ, ಆದರೆ ನಿಮ್ಮ ಅತಿಯಾದ ಮುಂಗೋಪದಿಂದ ಮನೆಯ ಶಾಂತಿಗೆ ಧಕ್ಕೆ ಬರದಂತೆ ಎಚ್ಚರ ವಹಿಸಬೇಕಷ್ಟೇ. ಇಂದು ನಿಮ್ಮಲ್ಲಿ ಉತ್ಸಾಹ ಹೆಚ್ಚಿರುತ್ತದೆ, ಆದರೆ ಶನಿವಾರದ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಕೀಲು ನೋವು ಅಥವಾ ಸ್ನಾಯು ಸೆಳೆತ ಕಾಣಿಸಿಕೊಳ್ಳಬಹುದು. ವಾಹನ ಚಲನೆ ಮಾಡುವಾಗ ಅತಿ ವೇಗ ಬೇಡ, ಜಾಗರೂಕತೆಯಿಂದಿರಬೇಕಾಗುತ್ತೆ ನೀವು. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಚನೆಯನ್ನ ಮಾಡಿಸಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲೀಸವನ್ನ ಪಠಿಸಿ. ಇದು ನಿಮ್ಮಲ್ಲಿರುವಂತಹ ಋಣಾತ್ಮಕ ಶಕ್ತಿಯನ್ನ ದೂರ ಮಾಡುವಂತದ್ದು. ಸಂಜೆ ಅಶ್ವತ್ಥ ಮರದ ಕೆಳಗೆ ಅಥವಾ ಶನಿ ದೇವರ ಮುಂದೆ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ. ಇದರಿಂದ ಕೆಲಸದಲ್ಲಿ ಉಂಟಾಗುವಂತಹ ವಿಳಂಬಗಳು ನಿವಾರಣೆಯಾಗುತ್ತವೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಹಣ್ಣು ಅಥವಾ ಕಪ್ಪು ಬಟ್ಟೆಯನ್ನ ದಾನ ಮಾಡಬೇಕಾಗುತ್ತೆ. ಇಂದಿನ ದಿನವ ಜಪವಾಗಿ ಓಂ ಹಂ ಹನುಮತೆ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 9 ಮತ್ತು 1. ಶುಭ ಬಣ್ಣವಾಗಿ ಕೆಂಪು ಮತ್ತು ಬೂದು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ವೃಷಭ ರಾಶಿಯವರು ನೀವು ಸ್ಥಿರತೆ ಮತ್ತು ದೃಢತೆಗೆ ಹೆಸರಾದವರು. ಇಂದು ಪರಿಸ್ಥಿತಿಗಳು ಅಸ್ತವ್ಯಸ್ತವಾಗಿ ಕಂಡರೂ ನಿಮ್ಮ ಸ್ಥಿತ ಪ್ರಜ್ಞೆ ನಿಮ್ಮನ್ನ ಕಾಪಾಡುತ್ತದೆ. ಇತರರ ವೇಗವನ್ನ ನೋಡಿ ನಿಮ್ಮ ದಾರಿಯನ್ನ ಬದಲಿಸಬೇಡಿ. ನಿಮ್ಮ ಸಮಯ ಖಂಡಿತ ಒಂದೊಂದೇಗಾಗಿ ಬರುವಂತದ್ದನ್ನ ನೀವು ನೋಡ್ತೀರಾ. ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಯ ಪರೀಕ್ಷೆಯಾಗಬಹುದು. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಲಾಭ ದೊರೆಯುವಂತದ್ದು, ಆದರೆ ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ತಾಂತ್ರಿಕ ಕ್ಷೇತ್ರ ಮತ್ತು ಭೂಮಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಲಾಭದ ಮುನ್ಸೂಚನೆಯನ್ನ ನೋಡುವಿರಿ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಣದ ಒಳಹರಿವು ಉತ್ತಮವಾಗಿದ್ದರೂ ಕೂಡ ಹಳೆಯ ಸಾಲಗಳನ್ನ ತೀರಿಸಲು ಆದ್ಯತೆಯನ್ನ ನೀಡಿ. ಅನಿರೀಕ್ಷಿತವಾಗಿ ದೂರದ ಪ್ರಯಾಣಕ್ಕಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಐಷಾರಾಮಿ ವಸ್ತುಗಳ ಮೇಲಿನ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನವನ್ನ ಇಟ್ಕೊಳ್ಬೇಕಾಗುತ್ತೆ. ಸಂಗಾತಿಯ ಜೊತೆ ಮನಬಿಚ್ಚಿ ಮಾತನಾಡುವುದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಗೊಳ್ಳುವಂಥದ್ದು. ಇನ್ನು ಪ್ರೇಮಿಗಳಿಗೆ ಇಂದು ಶುಭ ಸುದ್ದಿಯೊಂದು ಕಾದಿದೆ. ಅವಿವಾಹಿತರಿಗೆ ಮನೆಯಲ್ಲಿ ಮದುವೆಯ ಮಾತುಕತೆಗಳು ಶುರುವಾಗಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ಮಧ್ಯಮ ಫಲವನ್ನ ನೋಡುವಂಥದ್ದು. ಕಣ್ಣಿನ ಸಮಸ್ಯೆ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಣ್ಣ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಧೂಳಿನ ವಾತಾವರಣದಿಂದ ದೂರವಿರಿ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯುವುದರಿಂದ ಆರೋಗ್ಯದಲ್ಲಿ ಸ್ಥಿರತೆಯನ್ನ ನೀವು ನೋಡ್ತೀರಾ. ಇನ್ನು ಶನಿ ದೇವರಿಗೆ ಪ್ರಾರ್ಥನೆಯನ್ನ ಮಾಡುವುದು. ಇಂದು ಸೂರ್ಯಾಸ್ತದ ನಂತರ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿಯೇ ಶನಿ ದೇವರ ಮುಂದೆ ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ವೃತ್ತಿ ಜೀವನದ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂಥದ್ದು. ಇನ್ನು ಕಪ್ಪು ಬಣ್ಣದ ದಾನ. ನಿರ್ಗತಿಕರಿಗೆ ಕಪ್ಪು ಹೊದಿಕೆ ಅಥವಾ ಎಳ್ಳಿನಿಂದ ಮಾಡಿದಂತಹ ಆಹಾರವನ್ನ ದಾನ ಮಾಡಿ. ಇದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಇನ್ನು ಲಕ್ಷ್ಮಿ ಆರಾಧನೆಯನ್ನ ಮಾಡುವುದು. ಶನಿವಾರದಂದು ಮಹಾಲಕ್ಷ್ಮಿಯನ್ನ ಪೂಜಿಸುವುದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿ ಆಗುತ್ತದೆ. ದೇವಿಗೆ ಬೆಳ್ಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರು ನೀವು ಒಂದೇ ಸಮಯದಲ್ಲಿ ಹಲವು ವಿಷಯಗಳನ್ನ ನಿಭಾಯಿಸಬಲ್ಲ ಶಕ್ತಿಯುಳ್ಳವರು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಇಂದು ಸಣ್ಣ ಸೋಲು ಎದುರಾದರೂ ಅದು ಮುಂದಿನ ದೊಡ್ಡ ಗೆಲುವಿನ ಮುನ್ನುಡಿ ಎಂದು ಭಾವಿಸಬೇಕಾಗುತ್ತೆ. ನಿಮ್ಮ ಹಣೆ ಬರವನ್ನ ಬರೆಯುವ ಪೆನ್ನು ನಿಮ್ಮ ಕೈಯಲ್ಲೇ ಇದೆ. ಜನರು ನಿಮ್ಮ ಕಥೆಯ ಬಗ್ಗೆ ಏನು ಹೇಳುತ್ತಾರೆ ಎಂಬುದನ್ನ ಮುಖ್ಯವಲ್ಲ, ನೀವು ಅದನ್ನ ಹೇಗೆ ಬರೆಯುತ್ತೀರಿ ಎಂಬುದು ಮುಖ್ಯ. ಲೇಟ್ ಆಗಿ ಬಂದರೂ ಲೇಟೆಸ್ಟ್ ಆಗಿ ಗೆಲ್ಲುವುದು ನಿಮ್ಮ ಸ್ಟೈಲ್ ಆಗಿರಬೇಕಾಗುತ್ತೆ ಅಷ್ಟೇ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಚತುರತೆ ಮತ್ತು ಸಮಯ ಪ್ರಜ್ಞೆ ನಿಮಗೆ ದೊಡ್ಡ ಯಶಸ್ಸನ್ನ ತಂದುಕೊಡುವಂಥದ್ದು. ಬಹುಕಾಲದ ಬಾಕಿಯು ಕೆಲಸಗಳನ್ನ ಮುಗಿಸಲು ಇದು ಸುಸಮಯ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕವಾಗಿ ಲಾಭ ಹೆಚ್ಚಾಗಲಿದೆ, ಆದರೆ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಪಾರದರ್ಶಕತೆಯನ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಮಿಶ್ರ ಫಲಿತಾಂಶವಿದೆ. ಹಳೆಯ ಹೂಡಿಕೆಗಳಿಂದ ಆದಾಯ ಬರಲಿದ್ದರೂ ಕೂಡ ಅನಿರೀಕ್ಷಿತ ಪ್ರಯಾಣ ಅಥವಾ ವೈದ್ಯಕೀಯ ವೆಚ್ಚಗಳಿಗೆ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಸಂಜೆಯ ವೇಳೆಗೆ
ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೋಡುವಂಥದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಮಿತ್ರರೊಬ್ಬರ ಭೇಟಿ ನಿಮ್ಮ ಹಳೆಯ ನೆನಪುಗಳನ್ನ ಮರುಕಳಿಸುವಂತೆ ಮಾಡುತ್ತದೆ. ಪ್ರೇಮಿಗಳಿಗೆ ಇಂದು ಮಧುರವಾದಂತಹ ದಿನವಾಗಲಿದೆ. ಮಾನಸಿಕವಾಗಿ ಉತ್ಸಾಹದಿಂದ ಇರುವಂಥದ್ದು. ಆದರೆ ಧೂಳು ಅಥವಾ ವಾಯು ಮಾಲಿನ್ಯದಿಂದ ಅಲರ್ಜಿಯ ಸಮಸ್ಯೆ ಕಾಡಬಹುದು. ಶ್ವಾಸಕೋಶದ ಆರೋಗ್ಯದ ಬಗ್ಗೆ ಗಮನವಿರಲಿ ಮತ್ತು ದ್ರವ ಪದಾರ್ಥಗಳ ಸೇವನೆಯನ್ನ ಹೆಚ್ಚಿಗೆ ಮಾಡಬೇಕಾಗುತ್ತೆ. ನೀವು ಇಂದು ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ. ಇದು ಉದ್ಯೋಗದಲ್ಲಿರುವಂತಹ ಅಸ್ಥಿರತೆಯನ್ನ ದೂರ ಮಾಡುವಂಥದ್ದು. ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಿ ಅಥವಾ ಒಂದು ಹಸಿರು ಕರವಸ್ತ್ರವನ್ನ ಜೊತೆಯಲ್ಲಿಟ್ಟುಕೊಳ್ಳಿ. ಇದು ನಿಮ್ಮ ಸಂವಹನ ಶಕ್ತಿಯನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಹಸಿದವರಿಗೆ ಕಪ್ಪು ಎಳ್ಳಿನ ಉಂಡೆ ಅಥವಾ ಸಿಹಿ ತಿಂಡಿಯನ್ನ ನೀಡಿ. ಇದು ಶನಿ ದೋಷಗಳನ್ನ ಕಡಿಮೆ ಮಾಡಲು ಸಹಾಯವನ್ನ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವಂಥದ್ದು ಈ ದಿನ. ರಾಶಿ ಕಟಕ ರಾಶಿಯವರು, ನೀವು ಭಾವಜೀವಿಗಳು ಎಂಬುದು ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಶಕ್ತಿ. ಜನರು ನಿಮ್ಮ ಮೃದುತ್ವವನ್ನ ಬಳಸಿಕೊಳ್ಳಲು ಬಿಡಬೇಡಿ. ಇಂದು ನಿಮ್ಮ ಆತ್ಮವಿಶ್ವಾಸದ ವೈಬ್ ಹೇಗಿರುತ್ತದೆಯೋ ನಿಮ್ಮ ದಿನವೂ ಹಾಗೆ ಇರುತ್ತದೆ. ಬಿ ಪಾಸಿಟಿವ್ ಆಗಿರ್ಬೇಕಷ್ಟೇ. ಜಗತ್ತು ನಿಮ್ಮನ್ನ ಸೋಲಿಸಲು ಸಂಚು ಹೂಡಿದಾಗ ನೀವು ಗೆಲ್ಲುವ ಹಠ ಮಾಡಬೇಕು. ನೆನಪಿಡು, ಕೆಸರಿನಲ್ಲಿಯೇ ಕಮಲ ಅರಳೋದು ಮತ್ತು ಕತ್ತಲಲ್ಲಿಯೇ ನಕ್ಷತ್ರ ಮಿನುಗೋದು. ನಿನ್ನ ಇಂದಿನ ಸಂಕಷ್ಟವೇ ನಿನ್ನ ನಾಳೆಯ ಯಶಸ್ಸಿನ ಸಿಗ್ನೇಚರ್ ಆಗುವಂಥದ್ದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಮಿಶ್ರ ಫಲಿತಾಂಶವಿರುತ್ತದೆ. ಶನಿವಾರದ ಪ್ರಭಾವದಿಂದ ಕೆಲಸದ ವೇಗ ಸ್ವಲ್ಪ ನಿಧಾನವಾಗಬಹುದು, ಆದರೆ ಅಂತಿಮವಾಗಿ ಗುರಿ ತಲುಪುತ್ತೀರಿ. ವ್ಯಾಪಾರಸ್ಥರು ಇಂದು ದೊಡ್ಡ ಮೊತ್ತದ ಸಾಲ ನೀಡುವುದನ್ನು ತಪ್ಪಿಸಬೇಕು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೀವು ನೋಡಬೇಕಾಗುತ್ತೆ. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ಕೂಡ ಸಿಗುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಸಾಧಾರಣವಾದಂತಹ ದಿನ. ಹಳೆಯ ಬಾಕಿ ವಸೂಲು ಮಾಡಲು ಶ್ರಮಿಸಬೇಕಾಗುವಂಥದ್ದು. ಹಠಾತ್ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಹಣದ ನಿರ್ವಹಣೆಯಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ. ಭೂಮಿ ಅಥವಾ ವಾಹನ ಖರೀದಿ ಬಗ್ಗೆ ಆಲೋಚನೆ ಮಾಡುತ್ತಿದ್ದರೆ ಇಂದು ಚರ್ಚೆ ನಡೆಯಲು ಒಳ್ಳೆಯ ದಿನ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗಬಹುದು, ಅದನ್ನ ಪ್ರೀತಿಯಿಂದ ನಿಭಾಯಿಸಬೇಕಾಗುತ್ತೆ. ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ಇಟ್ಕೊಳ್ಳಿ. ದೂರದ ಸಂಬಂಧಗಳಿಂದ ಶುಭ ಸುದ್ದಿಯನ್ನ ಕೇಳುವಂಥದ್ದು. ಸಂಜೆ ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಒತ್ತಡ ಕೂಡ ಕಡಿಮೆಯಾಗುವಂಥದ್ದು ಇಂದಿನ ದಿನ. ಇನ್ನು ಮಾನಸಿಕವಾಗಿ ಸ್ವಲ್ಪ ಅತೃಪ್ತಿ ಕಾಡಬಹುದು. ಇನ್ನು ಶೀತ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ನೋಡ್ಕೊಂಡು ಹೋಗಿ. ಇಂದಿನ ದಿವಸ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಚೈತನ್ಯ ಕೂಡ ಹೆಚ್ಚಾಗುವಂಥದ್ದು. ಇಂದು ಕಟಕ ರಾಶಿಯವರಿಗೆ ಶನಿವಾರದಂದು ಹನುಮಂತನ ಆರಾಧನೆಯನ್ನ ಶ್ರೇಷ್ಠ ಇದೆ. ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ. ಸಿಂಧೂರವನ್ನ ಅರ್ಪಿಸಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲಿಸವನ್ನ ಪಠಿಸಬೇಕಾಗುತ್ತೆ. ಒಂದು ಬಟ್ಟಲಿನಲ್ಲಿ ಎಣ್ಣೆ ಹಾಕಿ ನಿಮ್ಮ ಮುಖವನ್ನ ನೋಡಿ ಆ ಎಣ್ಣೆಯನ್ನ ದಾನ ಮಾಡಿ. ಅದು ಶನಿ ದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತೆ. ಕಪ್ಪು ಇರುವೆಗಳಿಗೆ ಸಕ್ಕರೆ ಅಥವಾ ಹಿಟ್ಟನ್ನ ಹಾಕಿ. ಇದು ಅಂದುಕೊಂಡ ಕೆಲಸಗಳನ್ನ ಸುಗಮವಾಗಿ ಸಾಗಲು ಸಹಾಯವನ್ನ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 4 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣ. ರಾಶಿ ಸಿಂಹ ರಾಶಿಯವರು, ಗುಂಪಿನಲ್ಲಿ ಗುರುತಿಸಿಕೊಳ್ಳುವುದು ಸುಲಭ, ಆದರೆ ಗುಂಪಿನಿಂದ ಹೊರಬಂದು ನಾಯಕನಾಗಿ ನಿಲ್ಲಲು ಧೈರ್ಯ ಬೇಕು. ಸಿಂಹದ ಹಾದಿ ಯಾವಾಗಲೂ ಏಕಾಂಗಿಯಾಗಿರಬಹುದು, ಆದರೆ ಅದು ರಾಜಮಾರ್ಗ ಎಂಬುದನ್ನ ಮರೆಯಬೇಡಿ. ಇಂದು ಯಾರಾದರೂ ನಿಮ್ಮನ್ನ ನಿರ್ಲಕ್ಷಿಸಿದರೆ ಬೇಸರವನ್ನ ಪಡಬೇಡಿ. ನೆನಪಿಡಿ, ಸೂರ್ಯ ಒಬ್ಬನೇ ಉದಯಿಸಿದರೂ ಇಡೀ ಜಗತ್ತಿಗೆ ಬೆಳಕು ನೀಡುತ್ತಾನೆ. ನಿಮ್ಮ ಸಾಧನೆಯೇ ನಿಮ್ಮ ವ್ಯಕ್ತಿತ್ವಕ್ಕೆ ಉತ್ತರವನ್ನ ನೀಡಲಿದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಕಿಮ್ಮತ್ತು ಸಿಗಲಿದೆ. ಆಡಳಿತಾತ್ಮಕ ಕೆಲಸಗಳಲ್ಲಿ ಇರುವವರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವಂತಹ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹಠಾತ್ ಧನ ಲಾಭವಾಗುವಂತಹ ಒಪ್ಪಂದಗಳು ಕೈ ಸೇರಬಹುದು, ಆದರೆ ಶನಿವಾರದ ಪ್ರಭಾವ ಇರುವುದರಿಂದ ಕೆಲಸಗಾರರೊಂದಿಗೆ ಅಥವಾ ಕೆಳ ಹಂತದ ಉದ್ಯೋಗಗಳೊಂದಿಗೆ ವಿನಯದಿಂದ ವರ್ತಿಸಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಇಂದು ನೀವು ಹಳೆಯ ಸಾಲಗಳನ್ನ ತೀರಿಸಲು ಯೋಚಿಸಬಹುದು. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ಆಲೋಚನೆ ಇದ್ದರೆ ಅದಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣವಾಗಲಿದೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲದಿಂದ ಒಂದು ದೊಡ್ಡ ಸಮಸ್ಯೆ ಬಗೆಹರಿಯಲಿದೆ. ಸಂಗಾತಿಯ ಜೊತೆಗಿನ ಸಂಬಂಧ ಸುಧಾರಿಸುವಂಥದ್ದು. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರಲಿವೆ. ಸ್ನೇಹಿತರೊಂದಿಗೆ ಸಣ್ಣ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಇಂದು ಇದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹದ ದಿನ. ದೈಹಿಕ ಶಕ್ತಿ ಹೆಚ್ಚಿರಲಿದೆ, ಆದರೆ ಕಣ್ಣಿನ ಉರಿ ಅಥವಾ ಉಷ್ಣ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ದಿನವಿಡೀ ಚೈತನ್ಯದಿಂದ ಇರಲು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಇರುವಂತಹ ಶತ್ರು ಬಾಧೆಯನ್ನ ನಿವಾರಣೆಯತ್ತ ತಗೊಂಡು ಹೋಗುವಂಥದ್ದು. ಇಂದು ಸಂಜೆ ಹನುಮಾನ್ ಚಾಲಿಸವನ್ನ ಪಠಿಸುವುದು ಅಥವಾ ಕೇಳಿಸಿಕೊಳ್ಳುವುದು ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುವಂಥದ್ದು. ಇನ್ನು ಕಾರ್ಮಿಕರಿಗೆ ಅಥವಾ ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಛತ್ರಿಯವನ್ನ ದಾನ ಮಾಡಿ. ಇದು ನಿಮ್ಮ ಅದೃಷ್ಟದ ಬಾಗಿಲನ್ನ ತೆರೆಯುವಂಥದ್ದು. ಇನ್ನು ಜಪವಾಗಿ ಓಂ ಸೂರ್ಯ ಪುತ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ.
ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನೀವು ಪ್ರತಿ ವಿಷಯದಲ್ಲೂ ಪರಿಪೂರ್ಣತೆಯನ್ನ ಬಯಸುವವರು. ಇಂದು ನಿಮ್ಮ ಕೆಲಸವು ನಿಧಾನವಾಗುತ್ತಿದೆ ಎಂದು ಅನಿಸಿದರೆ ಚಿಂತಿಸಬೇಡಿ. ವೇಗಕ್ಕಿಂತ ಗುಣಮಟ್ಟ ಮುಖ್ಯ. ನಿಮ್ಮ ಶಿಸ್ತೆ ನಿಮ್ಮ ಬಂಡವಾಳ ಎಂಬುದನ್ನ ಮರೆಯುವ ಹಾಗಿಲ್ಲ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಉತ್ತುಂಗದಲ್ಲಿರುತ್ತದೆ. ಸಂಕೀರ್ಣವಾದಂತಹ ಸಮಸ್ಯೆಗಳು ಬಹಳ ಸುಲಭವಾಗಿ ಪರಿಹರಿಸುತ್ತೀರಿ. ವ್ಯಾಪಾರಗಳಿಗೆ ಹಳೆಯ ಬಾಕಿ ವಸೂಲಾಗುವಂತಹ ಸಾಧ್ಯತೆ ಇದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ. ನಿಮ್ಮ ಯಶಸ್ಸು ಅವರಲ್ಲಿ ಅಸೂಯೆ ಹುಟ್ಟಿಸಬಹುದು. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ದೀರ್ಘಕಾಲದ ಹೂಡಿಕೆಗಳಲ್ಲಿ ತೊಡಗಿರುವವರಿಗೆ ಶುಭ ಸುದ್ದಿ ಸಿಗಲಿದೆ. ಅನಗತ್ಯ ಗಜೆಟ್ಗಳ ಖರೀದಿಗೆ ಹಣ ವ್ಯಯಿಸುವುದನ್ನು ತಪ್ಪಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಂಗಾತಿಯ ಬೆಂಬಲವು ನಿಮಗೆ ಮಾನಸಿಕ ಸ್ಥಿರತೆಯನ್ನ ನೀಡುವಂಥದ್ದು. ಪ್ರೇಮಿಗಳಿಗೆ ಇಂದು ತಮ್ಮ ಮನದ ಮಾತನ್ನ ಹೇಳಲು ಒಳ್ಳೆಯ ದಿನ. ಸಂಜೆ ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ. ಇನ್ನು ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನ ಇಟ್ಕೋಬೇಕಾಗುತ್ತೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕೆಲಸದ ನಡುವೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ ಅಥವಾ ಹಸಿರು ತರಕಾರಿಗಳನ್ನ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇಂದು ಸೂರ್ಯಾಸ್ತದ ನಂತರ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಶನಿ ಅಷ್ಟೋತ್ತರ ಪಠಿಸಿ. ಇದು ಕೆಲಸದಲ್ಲಿರುವಂತಹ ವಿಳಂಬವನ್ನ ತಪ್ಪಿಸುವಂಥದ್ದು. ಸಾಧ್ಯವಾದರೆ ಶಮಿ ಗಿಡಕ್ಕೆ ನೀರೆರೀರಿ. ಕನ್ಯಾ ರಾಶಿಯ ಅಧಿಪತಿ ಬುಧನಾಗಿದ್ದರಿಂದ ಶನಿವಾರದಂದು ಶಮಿ ಪೂಜೆ ಮಾಡುವುದು ವಿಶೇಷ ಫಲವನ್ನ ನೀಡುವಂಥದ್ದು. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಬಣ್ಣದ ವಸ್ತ್ರ ಅಥವಾ ಉದ್ದಿನ ಬೇಳೆಯನ್ನ ದಾನ ಮಾಡಿ. ಇನ್ನು ಶುಭ ಸಂಖ್ಯೆಯಾಗಿ ಇಂದಿನ ದಿವಸ 5 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಗಾಢ ನೀಲಿಯನ್ನ ಬಳಸಬೇಕಾಗುತ್ತೆ. ಇನ್ನು ಜಪವಾಗಿ ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ರಾಶಿ. ತುಲಾ ರಾಶಿಯವರು ನೀವು ಎಲ್ಲವನ್ನ ಬ್ಯಾಲೆನ್ಸ್ ಮಾಡಲು ಇಷ್ಟಪಡುತ್ತೀರಿ. ಇಂದು ಸಣ್ಣ ಪುಟ್ಟ ಏರುಪೇರಾದರೂ ಎದೆಗುಂದಬೇಡಿ. ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಶಕ್ತಿ. ಜಗತ್ತು ನಿಮ್ಮನ್ನ ಅನುಸರಿಸುವಂತೆ ಕೆಲಸವನ್ನ ಮಾಡಬೇಕಷ್ಟೇ. ಪರ್ಫೆಕ್ಟ್ ಆಗಿರಲು ಕಾಯಬೇಡಿ. ಬದಲಿಗೆ ಪ್ರೋಗ್ರೆಸ್ ಕಡೆ ಗಮನವನ್ನ ಕೊಡಿ. ಪ್ರತಿ ಸಣ್ಣ ಹೆಜ್ಜೆಯೂ ನಿಮ್ಮನ್ನ ನಿಮ್ಮ ಗುರಿಯ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ನೆನಪಿಡಿ, ಸಮತೋಲನವೇ ನಿಜವಾದಂತಹ ಸೌಂದರ್ಯ ಅಥವಾ ಜೀವನದ ಸೌಂದರ್ಯವಾಗುವಂಥದ್ದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಸಮಾಧಾನಕರ ವಾತಾವರಣ. ಬಾಕಿ ಇದ್ದಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಸಹೋದ್ಯೋಗಿಗಳ ಸಹಕಾರ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಲಾಭ ಕಂಡು ಬಂದರೂ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವಾಗ ಎಚ್ಚರಿಕೆ ಇರಲಿ. ನ್ಯಾಯಾಂಗ ಅಥವಾ ಕಲಾ ಕ್ಷೇತ್ರದಲ್ಲಿ ಸಂಬಂಧಿಸಿದವರಿಗೆ ಇಂದು ಯಶಸ್ಸಿನ ದಿನ. ಆರ್ಥಿಕವಾಗಿ ಇಂದು ಮಿಶ್ರ ಫಲ. ಹಣದ ಒಳಹರಿವು ಉತ್ತಮವಾಗಿದ್ದರೂ ಕೂಡ ಕುಟುಂಬದ ಅಗತ್ಯಗಳಿಗೆ ಅಥವಾ ಗೃಹೋಪಯೋಗಿ ವಸ್ತುಗಳಿಗಾಗಿ ಹೆಚ್ಚಿನ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಸಂಜೆಯ ವೇಳೆಗೆ ಆಕಸ್ಮಿಕ ಧನಲಾಭದ ಯೋಗವೂ ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಸಾಮರಸ್ಯ ಇರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ಯೋಜನೆಗಳನ್ನ ರೂಪಿಸುವಿರಿ. ಪ್ರೇಮಿಗಳಿಗೆ ಮನೆಯವರ ಬೆಂಬಲ ಸಿಗುವಂತಹ ಸೂಚನೆ ಇದೆ. ಸ್ನೇಹಿತರೊಂದಿಗೆ ಪ್ರವಾಸ ಕೈಗೊಳ್ಳಲು ಪ್ಲಾನ್ ಕೂಡ ಮಾಡುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ. ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಕಣ್ಣಿಗೆ ಸಂಬಂಧಿಸಿದಂತಹ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವಿಸಿ ಮತ್ತು ರಾತ್ರಿ ಬೇಗ ಮಲಗುವಂತಹ ಹವ್ಯಾಸವನ್ನ ಬೆಳೆಸಿಕೊಳ್ಳಬೇಕಾಗುತ್ತೆ. ಇಂದು ಶನಿವಾರವಾಗಿರುವುದರಿಂದ ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡಿಸುವುದು ಅಥವಾ ಎಳ್ಳೆಣ್ಣೆ ದೀಪ ಹಚ್ಚುವುದು ಬಹಳ ಶ್ರೇಷ್ಠ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಬಟ್ಟೆ ಅಥವಾ ಕಪ್ಪು ಎಳ್ಳನ್ನ ದಾನ ಮಾಡಿ. ಇದು ನಿಮ್ಮ ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂತದ್ದು. ಇನ್ನು ತುಲಾ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಮಹಾಲಕ್ಷ್ಮಿ ಅಷ್ಟಕವನ್ನ ಪಠಿಸಿ. ಇದರಿಂದ ಆರ್ಥಿಕ ಅಭಿವೃದ್ಧಿಯಾಗುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಬೇಕು. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ರಾಶಿ. ವೃಶ್ಚಿಕ ರಾಶಿಯವರು ನೀವು ರಾಶಿ ಗತಿಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯಮಯ ವ್ಯಕ್ತಿತ್ವರು. ಇಂದು ಯಾರಾದರೂ ನಿಮ್ಮನ್ನ ಕೆಣಕಿದರೆ ಪ್ರತಿಕ್ರಿಯಿಸಬೇಡಿ. ನಿಮ್ಮ ಕೆಲಸವೇ ಅವರಿಗೆ ಉತ್ತರಿಸಲಾಗುವಂಥದ್ದು. ಯಾರು ನಿಮ್ಮನ್ನ ಗುಂಪಿನಲ್ಲಿ ಗುರುತಿಸುವುದಿಲ್ಲವೋ ಅವರಿಗೆ ನೀವು ಒಂಟಿಯಾಗಿ ನಿಂತು ಗೆದ್ದು ತೋರಿಸಿ. ನಿಮ್ಮ ಮೌನವು ಎಷ್ಟು ಆಳವಾಗಿರುತ್ತದೆಯೋ ನಿಮ್ಮ ಗೆಲುವಿನ ಶಬ್ದ ಅಷ್ಟೇ ಜೋರಾಗಿರಲಿದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಯಶಸ್ಸನ್ನ ಕಂಡು ಅಸೂಯೆ ಪಡುವವರು ಇರಬಹುದು, ಆದರೆ ನಿಮ್ಮ ಕಠಿಣ ಪರಿಶ್ರಮಗೆ ನಿಮಗೆ ಸುರಕ್ಷೆಯಾಗಲಿದೆ. ಇನ್ನು ವ್ಯಾಪಾರಸ್ಥರಿಗೆ ಹಠಾತ್ ಧನ ಲಾಭವಾಗುವಂತಹ ಯೋಗವಿದೆ. ತಾಂತ್ರಿಕ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಅವಕಾಶಗಳು ಕೂಡ ಸೃಷ್ಟಿಯಾಗುವಂತದ್ದು. ಆರ್ಥಿಕವಾಗಿ ಇಂದು ಉತ್ತಮ ದಿನ. ಬರಬೇಕಿದ್ದಂತಹ ಹಳೆಯ ಸಾಲ ಮರುಪಾವತಿ ಆಗಬಹುದು, ಆದರೆ ಶನಿವಾರವಾಗಿರುವುದರಿಂದ ಯಂತ್ರೋಪಕರಣಗಳನ್ನ ಅಥವಾ ವಾಹನ ರಿಪೇರಿಗಾಗಿ ಸ್ವಲ್ಪ ಹಣ ವ್ಯಯವಾಗುವಂತಹ ಸಂಭವವಿದೆ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗುವಂತಹ ಸಂಭವವಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಹಂಚಿಕೊಳ್ಳಲು ಸೂಕ್ತವಾದಂತಹ ದಿನ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇಂದು ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು
ಸಮಸ್ಯೆಗಳು ಅಥವಾ ಉಷ್ಣದ ಬಾಧೆ ಕಾಣಿಸಿಕೊಳ್ಳಬಹುದು. ಆಹಾರ ಕ್ರಮದಲ್ಲಿ ಶಿಸ್ತನ್ನ ಕಾಪಾಡಿಕೊಂಡು ಹೋಗಿ. ಮಾನಸಿಕ ನೆಮ್ಮದಿಗಾಗಿ ಸಂಜೆ ಸ್ವಲ್ಪ ಸಮಯದನ್ನ ಏಕಾಂತದಲ್ಲಿ ಕಳೆಯುವುದು ಬಹಳ ಉತ್ತಮ. ಇಂದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ ಅಥವಾ ಮನೆಯಲ್ಲಿ ಹನುಮಾನ್ ಚಾಲಿಸವನ್ನ ಪಠಿಸಿ. ಇದು ಶನಿ ದೋಷ ಮತ್ತು ಮಂಗಳ ದೋಷ ಎರಡನ್ನೂ ಕೂಡ ಶಾಂತಗೊಳಿಸುವಂತದ್ದು. ಸಂಜೆ ಸೂರ್ಯಾಸ್ತದ ನಂತರ ಅಶ್ವತ್ಥ ಮರದ ಕೆಳಗೆ ಅಥವಾ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಉದ್ದಿನ ಬೇಳೆಯನ್ನ ದಾನ ಮಾಡಿ. ಇದರಿಂದ ನಿಮ್ಮ ಕಾರ್ಯದಲ್ಲಿ ಬರುವಂತಹ ಅಡೆತಡೆಗಳು ಕೂಡ ನಿವಾರಣೆಯತ್ತ ತಗೊಂಡು ಹೋಗುವಂತದ್ದು. ಇನ್ನ ಜಪವಾಗಿ ಓಂ ಕೌಂ ಕುಜಾಯ ನಮಃ ಮತ್ತು ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ ತಲಾ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 18 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕಡು ಕಪ್ಪನ್ನ ಬಳಸಬೇಕಾಗುತ್ತೆ. ಧನುರ್ರಾಶಿಯವರು ನೀವು ಸಾಹಸ ಪ್ರಿಯರು ಮತ್ತು ಗುರಿ ತಲುಪುವಲ್ಲಿ ನಿಪುಣರು. ಜಗತ್ತು ನಿಮ್ಮ ವೇಗವನ್ನ ನೋಡಿ ಬೆರಗಾಗಬಹುದು, ಆದರೆ ನಿಮ್ಮ ಒಳಗಿನ ಶಾಂತಿಯನ್ನ ಕಳೆದುಕೊಳ್ಳಬೇಡಿ. ನಿಮ್ಮ ಬಿಲ್ಲು ಸದಾ ಎತ್ತರಕ್ಕೆ ಗುರಿ ಇಟ್ಟಿರಬೇಕಷ್ಟೇ. ಇಂದು ಧನುರ್ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅತ್ಯಂತ ಕ್ರಿಯಾಶೀಲವಾದಂತಹ ದಿನ. ನಿಮ್ಮ ದೀರ್ಘಕಾಲದ ಗುರಿಗಳನ್ನ ತಲುಪಲು ಹೊಸ ದಾರಿಗಳು ತೆರೆದುಕೊಳ್ಳಲಿವೆ. ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳನ್ನ ಎಲ್ಲರೂ ಗೌರವಿಸುತ್ತಾರೆ. ವ್ಯಾಪಾರಸ್ಥರಿಗೆ ಬಾಕಿ ಉಳಿದಂತಹ ವ್ಯವಹಾರಗಳು ಪೂರ್ಣಗೊಂಡು ಉತ್ತಮ ಲಾಭ ತಂದುಕೊಡಲಿದೆ. ವಿದೇಶಿ ಸಂಪರ್ಕಗಳಿಂದ ಲಾಭದಾಯಕ ಸುದ್ದಿ ನಿರೀಕ್ಷಿಸಬಹುದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನ. ಹಣದ ಹರಿವು ಉತ್ತಮವಾಗಿದ್ದರೂ ಕೂಡ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆ ಇರಲಿ. ಶನಿವಾರವಾಗಿರುವುದರಿಂದ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳು ಬರಬಹುದು, ಆದರೆ ಇದು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣವನ್ನ ನೋಡುವಂಥದ್ದು. ನಿಮ್ಮ ಸಂಗಾತಿಯ ಬೆಂಬಲ ನಿಮಗೆ ಹೊಸ ಉತ್ಸಾಹವನ್ನ ನೀಡುವಂಥದ್ದು. ಹಳೆಯ ಸ್ನೇಹಿತರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಇದು ನಿಮ್ಮ ಮನಸ್ಸನ್ನ ಹಗುರಗೊಳಿಸುವಂಥದ್ದು. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವ ಸಂಬಂಧಗಳು ಕೂಡ ಕೂಡಿ ಬರಲಿವೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಪ್ರಯಾಣದಿಂದ ಕಾಲು ನೋವು ಅಥವಾ ದೈಹಿಕ ಆಯಾಸವಾಗಬಹುದು. ಪೌಷ್ಟಿಕ ಆಹಾರ ಮತ್ತು ಪ್ರಾಣಾಯಾಮಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಆಂಜನೇಯ ಸ್ವಾಮಿಯ ದರ್ಶನವನ್ನ ಮಾಡಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲಿಸ ಪಠಿಸಿ. ಇದು ಶನಿ ಪ್ರಭಾವದಿಂದ ಉಂಟಾಗುವಂತಹ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಹಸಿದವರಿಗೆ ಅಥವಾ ದೇವಸ್ಥಾನದಲ್ಲಿ ಕಡಲೆಕಾಳು ಅಥವಾ ಹಳದಿ ಬಣ್ಣದ ಆಹಾರವನ್ನ ದಾನ ಮಾಡಿ. ಇದು ನಿಮ್ಮ ರಾಶಾಧಿಪತಿ ಗುರುವಿನ ಬಲವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇಂದು ಸಂಜೆ ಅಶ್ವತ್ಥ ಮರದ ಕೆಳಗಡೆ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಕೆಲಸಗಳಲ್ಲಿ ಯಶಸ್ಸು ಸಿಗುವಂಥದ್ದು. ಇನ್ನ ಇಂದಿನ ಮಂತ್ರವಾಗಿ ಅಥವಾ ಜಪವಾಗಿ ಓಂ ಬೃಂ ಬೃಹಸ್ಪತಿ ಏ ನಮಃ ಮತ್ತು ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ ತಲಾ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕಡು ಕೆಂಪನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವಂಥದ್ದು. ಮಕರ ರಾಶಿಯವರು ನೀವು ರಾಶಿಯ ಸಂಕೇತವಾದ ಮೇಕೆಯಂತೆ ಎಷ್ಟೇ ಕಡಿದಾದ ಬೆಟ್ಟವನ್ನಾದರೂ ಹತ್ತುವಂತಹ ಛಲವುಳ್ಳವರು. ಬೇರೆಯವರ ವೇಗವನ್ನ ನೋಡಿ ನಿಮ್ಮ ದಾರಿಯನ್ನ ಬದಲಿಸಬೇಡಿ. ನಿಮ್ಮ ತಾಳ್ಮೆಯೇ ನಿಮ್ಮನ್ನ ಶಿಖರಕ್ಕೆ ತಲುಪಿಸುವಂತದ್ದು. ಇಂದು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹೆಗಲೇರಲಿವೆ. ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆಯೇ ನಿಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ದೊರೆಯಲಿದೆ. ಕಬ್ಬಿಣ, ಯಂತ್ರೋಪಕರಣ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಶುಭ ಸುದ್ದಿ ಕಾದಿದೆ. ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಸಮತೋಲನದ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗುತ್ತೀರಿ. ದೀರ್ಘಕಾಲದ ಉಳಿತಾಯ ಯೋಜನೆಗಳಲ್ಲಿ ಹಣ ಹೂಡಲು ಇದು ಸಕಾಲ. ಪಿತ್ರಾರ್ಜಿತ ಆಸ್ತಿಯಿಂದ ಬರಬೇಕಾಗಿದ್ದಂತಹ ಲಾಭ ಇಂದು ನಿಮ್ಮ ಕೈ ಸೇರಬಹುದು. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸದಾ ನಿಮ್ಮೊಂದಿಗಿರುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತಹ ಆತಂಕ ದೂರವಾಗಲಿದೆ. ಇಂದು ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕಷ್ಟೇ. ಇನ್ನು ಕೆಲಸದಿಂದಾಗಿ ಅಥವಾ ಕೆಲಸದ ಒತ್ತಡದಿಂದಾಗಿ ಕಾಲು ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಶನಿವಾರವಾಗಿರುವುದರಿಂದ ಅತಿಯಾದ ಶ್ರಮ ಬೇಡ. ಸ್ವಲ್ಪ ವಿಶ್ರಾಂತಿಗೆ ಆದ್ಯತೆಯನ್ನ ನೀಡಿ. ರಾತ್ರಿ ಲಘು ಆಹಾರ ಸೇವನೆ ಮಾಡುವುದು ಬಹಳ ಮುಖ್ಯ. ಇಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯನ್ನ ಅರ್ಪಿಸಿ ಅಥವಾ ಮನೆಯಲ್ಲಿಯೇ ಶನಿ ದೇವರ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತೆ. ಇನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಕಪ್ಪು ಎಳ್ಳನ್ನ ದಾನ ಮಾಡಿ. ಇದು ನಿಮ್ಮ ಮೇಲಿರುವಂತಹ 7 ಶನಿ ಪ್ರಭಾವವನ್ನ ಕಡಿಮೆ ಮಾಡುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇಂದು ಸಂಜೆ ಹನುಮಾನ್ ಚಾಲಿಸವನ್ನ ಪಠಿಸುವುದು ಮಕರ ರಾಶಿಯವರಿಗೆ ವಿಶೇಷ ರಕ್ಷಣೆಯನ್ನ ನೀಡುವಂತದ್ದು. ಹನುಮಾನ್ ಚಾಲಿಸವನ್ನ ತಪ್ಪದೇ ಪಠಿಸಬೇಕಾಗುತ್ತೆ ಇಂದಿನ ದಿವಸ. ಇಂದಿನ ಜಪವಾಗಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಅತಿ ಹೆಚ್ಚಾಗಿ ಬಳಸಿ. ಶುಭ ಬಣ್ಣವಾಗಿ ಕಪ್ಪು ಮತ್ತು ಕಡು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕುಂಭರಾಶಿಯವರು ಇಂದು ನಿಮ್ಮ ಕೆಲಸದಲ್ಲಿ ಹೊಸತನವನ್ನ ತರಲು ಪ್ರಯತ್ನಿಸುತ್ತೀರಿ. ಉದ್ಯೋಗಿಗಳಿಗೆ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ಆದರೆ ಶನಿವಾರವಾಗಿರುವುದರಿಂದ ಕೆಲಸದ ವಿಳಂಬವಾಗದಂತೆ ಜಾಗರೂಕರಾಗಿರಬೇಕಷ್ಟೇ. ವ್ಯಾಪಾರಸ್ಥರಿಗೆ ತಾಂತ್ರಿಕ ಕ್ಷೇತ್ರ ಅಥವಾ ಯಂತ್ರೋಪಕರಣ ವ್ಯವಹಾರದಲ್ಲಿ ಉತ್ತಮ ಲಾಭ ಕಂಡು ಬರಲಿದೆ.
ಹಳೆಯ ಬಾಕಿ ಕೆಲಸಗಳನ್ನ ಮುಗಿಸಲು ಇದು ಒಳ್ಳೆಯ ಸಮಯ. ಇನ್ನು ಆರ್ಥಿಕ ಸ್ಥಿತಿ ಇಂದು ಸ್ಥಿರವಾದಂತಹ ದಿನ. ಹಣದ ಹರಿವು ನಿಮ್ಮ ನಿರೀಕ್ಷೆಯಂತೆಯೇ ಇರಲಿದೆ. ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯ ಬಗ್ಗೆ ಸರಿಯಾದ ಮಾಹಿತಿಯನ್ನ ಪಡಿಬೇಕಾಗುತ್ತೆ. ಸ್ನೇಹಿತರಿಗೆ ಸಹಾಯ ಮಾಡುವ ಭರದಲ್ಲಿ ನಿಮ್ಮ ಜೇಬನ್ನ ಖಾಲಿ ಮಾಡಿಕೊಳ್ಳಬೇಡಿ. ಸಣ್ಣ ಮಟ್ಟದ ಉಳಿತಾಯದತ್ತ ಗಮನವನ್ನ ಕೊಡಬೇಕಷ್ಟೇ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲವು ನಿಮಗೆ ಆತ್ಮವಿಶ್ವಾಸವನ್ನ ನೀಡುವಂಥದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಅನಿರೀಕ್ಷಿತ ಔತಣಕೂಟದ ಸಾಧ್ಯತೆ ಇದೆ. ಸಂಜೆ ಮನೆಯವರೊಂದಿಗೆ ಕಳೆಯುವುದರಿಂದ ಮಾನಸಿಕ ನೆಮ್ಮದಿ ಸಿಗುವಂಥದ್ದು. ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಉತ್ತಮವಾದಂತಹ ದಿನ. ಆರೋಗ್ಯದ ದೃಷ್ಟಿಯಿಂದ ಇಂದು ಎಚ್ಚರಿಕೆ ಅಗತ್ಯ. ಕಾಲು ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಧೂಳಿನಿಂದ ಅಲರ್ಜಿ ಇರುವವರು ಜಾಗರೂಕರಾಗಿರಬೇಕಾಗುತ್ತೆ. ಇನ್ನು ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ತಡೆಯಬಹುದಾಗುತ್ತೆ. ಇಂದಿನ ದಿವಸ ನೀವು ಆಧುನಿಕ ವಿಚಾರವಂತರು. ಬದಲಾವಣೆಗೆ ಹೆದರಬೇಡಿ. ಬದಲಾವಣೆ ನಿಮ್ಮನ್ನ ಬೆಳೆಸುವಂತಹ ಇಂಧನ. ಜಗತ್ತು ನಿಮ್ಮನ್ನ ಗುರುತಿಸಲು ಸಮಯ ತೆಗೆದುಕೊಳ್ಳಬಹುದು, ಆದರೆ ಒಮ್ಮೆ ಗುರುತಿಸಿದರೆ ನಿಮ್ಮ ಸ್ಥಾನ ಉನ್ನತವಾಗಿರುವಂತದ್ದು 100%. ಇಂದು ಮುಂಜಾನೆ ಅಥವಾ ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿದೇವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸುವುದು ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚುವುದು ನಿಮ್ಮ ಅಡೆತಡೆಗಳನ್ನ ನಿವಾರಣೆ ತಗೊಂಡು ಹೋಗುವಂಥದ್ದು. ಇಂದು ಹನುಮಂತನನ್ನ ಪ್ರಾರ್ಥಿಸುವುದರಿಂದ ಶನಿ ದೋಷದ ತೀವ್ರತೆ ಕಡಿಮೆಯಾಗುವಂಥದ್ದು. ಸಾಧ್ಯವಾದರೆ ಹನುಮಾನ್ ಚಾಲಿಸವನ್ನ 3 ಬಾರಿ ಪಠಿಸಬೇಕಾಗುತ್ತೆ. ನಿಮ್ಮ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ಕಷ್ಟದಲ್ಲಿರುವಂತಹ ಕಾರ್ಮಿಕರಿಗೆ ಏನಾದರೂ ಸ್ವಲ್ಪ ತಿನ್ನಲು ನೀಡಿ ಅಥವಾ ಸಹಾಯ ಮಾಡಿ. ಇದು ಶನಿ ದೇವರಿಗೆ ಅತ್ಯಂತ ಪ್ರಿಯವಾದಂತಹ ಕೆಲಸವಾಗುವಂಥದ್ದು. ಇಂದಿನ ಜಪವಾಗಿ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ರಾಶಿ ಮೀನ ರಾಶಿಯವರು, ನೀವು ನಿಮ್ಮ ಒಳಗಿರುವಂತಹ ಪ್ರತಿಭೆ ಅದ್ಭುತವಾದುದು. ಜಗತ್ತಿಗೆ ನಿಮ್ಮ ಯಶಸ್ಸನ್ನ ತೋರಿಸಲು ಕಿರುಚುವ ಅಗತ್ಯವಿಲ್ಲ. ನಿಮ್ಮ ಫಲಿತಾಂಶವೇ ದೊಡ್ಡ ಸದ್ದು ಮಾಡಲಿ. ಈ ತಿಂಗಳ ಕೊನೆಯ ದಿನದಂದು ಹೊಸ ಸಂಕಲ್ಪದೊಂದಿಗೆ ಮುನ್ನಡೆಯಬೇಕಷ್ಟೇ ನೀವು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ತಿಂಗಳ ಅಂತ್ಯದ ಗುರಿಯನ್ನ ತಲುಪುವಂತಹ ಒತ್ತಡವಿರಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನ ನಿಭಾಯಿಸುತ್ತೀರಿ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಸೂಲಾಗುವಂತಹ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳ ಬಗ್ಗೆ ಆತುರದ ನಿರ್ಧಾರ ಬೇಡ. ಆರ್ಥಿಕವಾಗಿ ಇಂದು ಮಿಶ್ರ ಫಲದ ದಿನ. ಬರುವಂತ ಆದಾಯಕ್ಕಿಂತ ಹೋಗುವ ಖರ್ಚುಗಳೇ ಅಧಿಕವಾಗಬಹುದು. ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯಿಸುವಿರಿ. ಅನಗತ್ಯ ಆನ್ಲೈನ್ ಶಾಪಿಂಗ್ಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವಿರಬೇಕಾಗುತ್ತೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಸಂಭವವಿದೆ. ನಿಮ್ಮ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ಇದು ಸೂಕ್ತ ದಿನ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೂಡ ಕಂಡುಬರುವಂತದ್ದು. ಮಾನಸಿಕವಾಗಿ ಸ್ವಲ್ಪ ಅಸ್ಥಿರತೆ ಇರಬಹುದು. ನರಗಳ ದೌರ್ಬಲ್ಯ ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಇಂದು ಆದಷ್ಟು ವಿಶ್ರಾಂತಿಯನ್ನ ಪಡೆದು ರಾತ್ರಿ ಬೇಗ ಮಲಗಲು ಪ್ರಯತ್ನವನ್ನ ಮಾಡಬೇಕಷ್ಟೇ ನೀವು. ಇಂದು ಸಂಜೆ ಸೂರ್ಯಾಸ್ತದ ನಂತರ ಅಶ್ವತ್ಥ ಮರದ ಕೆಳಗಡೆ ಎಳ್ಳೆಣ್ಣೆ ದೀಪ ಹಚ್ಚಿ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ. ಇದು ಸಾಡೆ ಸಾತಿ ಅಥವಾ ಶನಿ ದೃಷ್ಟಿಯ ಪ್ರಭಾವವನ್ನ ಕಡಿಮೆ ಮಾಡುವಂಥದ್ದು. ಇಂದು ಶನಿ ಸ್ತೋತ್ರ ಪಾರಾಯಣ ನೀಲಾಂಜನ ಸಮಾಭಾಸಂ ಎಂಬ ಶನಿ ಶ್ಲೋಕವನ್ನ 11 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಕಡುಬಡವರಿಗೆ ಅಥವಾ ಅಂಗವಿಕಲರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನ ದಾನ ಮಾಡಿ. ಇದರಿಂದ ನಿಮ್ಮ ಕೆಲಸದಲ್ಲಿರುವಂತಹ ಅಡೆತಡೆಗಳು ಕೂಡ ನಿವಾರಣೆಯತ್ತ ಹೋಗುವಂಥದ್ದು. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಪಿಸುವುದರಿಂದ ಆತ್ಮವಿಶ್ವಾಸ ಕೂಡ ವೃದ್ಧಿಯಾಗುವಂಥದ್ದನ್ನ ಈ ದಿವಸ ನೀವು ಹೆಚ್ಚಾಗಿ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ ಬಣ್ಣವನ್ನ ಬಳಸುವುದರಿಂದ ನಿಮಗೆ ಅದೃಷ್ಟ ಒದಗಿ ಬರುವಂಥದ್ದನ್ನ ಈ ದಿನ ನೀವು ನೋಡ್ತೀರಾ. ಧನ್ಯವಾದಗಳು. ಶುಭ ದಿನ. ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಆಗಬಹುವಂತ.